ಹೇಳ್ತೀಯಾ? ಸರಿ, ನಾನಿವತ್ತು ನಿನಗೆ ನೀಲಿ ನರಿ ಕತೆ ಹೇಳ್ತೀನಿ. ಒಮ್ಮೆ ಒಬ್ಬ ಅಗಸ ನೀಲಿ ಬಣ್ಣವನ್ನ ನೀರಿಗೆ ಹಾಕಿ ಎಲ್ಲ ಬಟ್ಟೆಗಳನ್ನು ತೊಳಿತಾ ಇರ್ತಾನೆ. ಆತ ಎಲ್ಲ ಬಟ್ಟೆಗಳನ್ನೆಲ್ಲ ತೊಳೆದು ಮುಗಿಸಿ ಆ ದೊಡ್ಡ ಪಾತ್ರೆಯಲ್ಲಿ ನೀಲಿ ಬಣ್ಣದ ನೀರನ್ನು ಹಾಗೆ ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಅಲ್ಲೊಂದು ನರಿ ಹೋಗ್ತಾ ಇರತ್ತೆ. ಆ ಕಡೆ ಈ ಕಡೆ ನೋಡ್ತಾ ಹೋಗ್ತಾ ಇರ್ಬೇಕಾದ್ರೆ ಆ ನರಿ ಆ ಪಾತ್ರೆಯಲ್ಲಿ ಬಿದ್ದು ಬಿಡತ್ತೆ. ಎದ್ದು ನೋಡಿದಾಗ ಆ ನರಿಯ ಬಣ್ಣ ನೀಲಿ ಆಗ್ಬಿಟ್ಟಿರುತ್ತೆ. ಆಗ ಆ ನರಿ ಯೋಚನೆ ಮಾಡ್ತು, ಸರಿ, ಈಗ ನಾನು ಒಂದು ಉಪಾಯ ಮಾಡ್ತೀನಿ. ಕಾಡಿಗೆ ಹೋಗಿ ನನ್ನ ಪರಿಚಯ ಈಗ ಯಾರಿಗೂ ತಿಳಿಯೋದೇ ಇಲ್ಲ, ಯಾಕಂದ್ರೆ ನಾನೀಗ ನೀಲಿ ಬಣ್ಣ ಆಗ್ಬಿಟ್ಟಿದ್ದೀನಿ. ನಾನು ಯಾವ ಪ್ರಾಣಿ ಅಂತ ಯಾರಿಗೂ ತಿಳಿಯೋದಿಲ್ಲ ಅಂತ ಅನ್ಕೊಂಡು ಕಾಡಿಗೆ ಹೋಗಿ ಎಲ್ಲ ಪ್ರಾಣಿಗಳ ಮುಂದೆ ನಿಂತ್ಕೊಳ್ಳತ್ತೆ. ಆಮೇಲೆ ಹೇಳ್ತು, ನೋಡಿ, ನಾನು ಇಂದ್ರಲೋಕದಿಂದ ಬಂದಿದ್ದೀನಿ. ಅದಕ್ಕೆ ನೀವೆಲ್ಲ ನನ್ನನ್ನ ರಾಜನನ್ನಾಗಿ ಮಾಡಬೇಕು. ಈಗ ಸಿಂಹ ರಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಈ ಕಾಡಿನ ರಾಜ. ಇಂದ್ರದೇವ ನನ್ನನ್ನ ಇಲ್ಲಿ ಕಳಿಸಿದಾನೆ ಅಂತ ಹೇಳ್ತು. ಆಗ ಸಿಂಹಕ್ಕೆ ಭಯ ಆಯ್ತು. ಯಾರಪ್ಪ ಇದು ಇಂದ್ರಲೋಕದಿಂದ ಬಂದಿದೆ ಅಂತ ಹೇಳ್ತಿದೆ? ಯಾವ ಪಶು ಇರಬೇಕು ಇದು? ಪೂರ್ತಿ ನೀಲಿ ಬಣ್ಣ ಇದೆ ಇದು ಅಂತ ಯೋಚನೆ ಮಾಡಿ ಸಿಂಹ ಭಯಗೊಂಡು ಸರಿ ಅಂತ ನೀನೇ ರಾಜನಾಗು ಅಂತ ಒಪ್ಕೊಳ್ಳತ್ತೆ. ಹೀಗೆ ತುಂಬಾ ದಿನಗಳ ಕಾಲ ಆ ಕಾಡಿನ ರಾಜನಾಗಿ ನರಿ ಅಧಿಕಾರವನ್ನ ಚಲಾಯಿಸ್ಲಿಕ್ಕೆ ಶುರು ಮಾಡಿತು. ಎಲ್ಲ ಪ್ರಾಣಿಗಳು ಆ ನರಿ ಹೇಳುತ್ತರನೇ ಮಾತನ್ನ ಕೇಳ್ತಾ ಎಲ್ಲವನ್ನ ಅನುಸರಿಸ್ತಾ ಇದ್ವು. ಅದಕ್ಕೆ ನರಿಗೆ ತುಂಬಾ ಖುಷಿ. ನಾನೀಗ ಕಾಡಿನ ರಾಜನಾಗಿದ್ದೀನಿ, ಎಲ್ಲರೂ ನನ್ನ ಮಾತನ್ನ ಕೇಳ್ತಾರೆ ಅಂತ ನರಿ ತುಂಬಾ ಅಹಂಕಾರದಿಂದ ಮೆರಿತಾ ಇತ್ತು. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಒಂದಿನ ಏನಾಯ್ತು, ಒಂದಿಷ್ಟು ನರಿಗಳ ಗುಂಪು ಹತ್ರದಲ್ಲಿರುವಂತಹ ಕಾಡಿನಲ್ಲಿ ಇದ್ವು. ರಾತ್ರಿ ಸಮಯದಲ್ಲಿ ಒಂದು ಸಭೆಯನ್ನ ಕರೆದಿತ್ತು. ಈ ನರಿ ಇಂದ್ರಲೋಕದಿಂದ ಬಂದಿದ್ದೀನಿ ಅಂತ ಹೇಳ್ತಿತ್ತಲ್ವಾ, ರಾಜನಾಗಿದೆಯಲ್ಲ, ಆ ನರಿ ಸಭೆಯನ್ನ ಕರೆದಿತ್ತು. ಸಿಂಹಾಸನದ ಮೇಲೆ ಕುಳಿತಿತ್ತು. ಎಲ್ಲ ಪ್ರಾಣಿಗಳು ಆ ಸಭೆಯಲ್ಲಿ ನಿಂತ್ಕೊಂಡಿದ್ದು. ಅದೇ ಸಮಯಕ್ಕೆ ಸರಿಯಾಗಿ ಪಕ್ಕದ ಕಾಡಿನಲ್ಲಿರುವಂತಹ ನರಿಗಳ ಗುಂಪು ಊ ಅಂತ ಶಬ್ದ ಮಾಡಿದ್ವು. ಆ ಶಬ್ದ ಕೇಳಿ ಈ ನರಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಓ, ಎಲ್ಲ ನರಿಗಳು ಕೂಗ್ತಿದೆ, ನಾನ್ ಮಾತ್ರ ಕೂಗ್ತಿಲ್ಲ ಅಂತ ತಾನು ಎಲ್ಲರಿಗೂ ವಂಚನೆ ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ, ನೀಲಿ ಬಣ್ಣ ಇದೆ, ನಾನು ಇಂದ್ರಲೋಕದಿಂದ ಬಂದಿದ್ದೀನಿ ಅಂತೆಲ್ಲ ಹೇಳಿರುವಂತ ಸುಳ್ಳೆಲ್ಲ ಅದಕ್ಕೆ ಮರ್ತೋಯ್ತು. ಮರ್ತೋಗಿ ತಾನು ಕೂಡ ಊ ಅಂತ ಶಬ್ದ ಮಾಡ್ಬಿಡ್ತು. ಆ ಶಬ್ದ ಕೇಳಿದಂತ ಎಲ್ಲ ಪ್ರಾಣಿಗಳಿಗೆ ಗೊತ್ತಾಯ್ತು, ಓಹೋ, ಇದು ನರಿ ಶಬ್ದ, ಇದು ಯಾವುದು ಬೇರೆ ಪಶು ಅಲ್ಲ, ಇಂದ್ರಲೋಕದಿಂದ ಬಂದಿರುವಂತಹದ್ದು ಏನೂ ಅಲ್ಲ, ಇದೆಲ್ಲ ಸುಳ್ಳು ಹೇಳಿದೆ ಈ ನರಿ, ನಮ್ಗೆಲ್ಲ ಮೋಸ ಮಾಡ್ತಿದೆ ಅಂತ ಎಲ್ಲ ಪ್ರಾಣಿಗಳಿಗೂ ತಿಳಿದೋಯ್ತು. ಎಲ್ಲ ಪ್ರಾಣಿಗಳಿಗೆ ಕೋಪ ಬಂದು ಆ ನರಿಯನ್ನ ಕಚ್ಚಿ ಹೊಡೆದು ಸಾಯಿಸೇ ಬಿಟ್ಟು. ಇದರಿಂದ ಏನ್ ತಿಳಿಯುತ್ತೆ ಮಕ್ಕಳೇ? ಯಾವತ್ತೂ ಕೂಡ ನಾವು ಯಾರಿಗೂ ಜೀವನದಲ್ಲಿ ಮೋಸ ಮಾಡಬಾರ್ದು, ಸುಳ್ಳನ್ನ ಹೇಳಬಾರ್ದು. ಯಾರಿಗೂ ಮೋಸ ಮಾಡಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಧನ್ಯವಾದ. ಬಾಯ್.
ಚುಮ್ಮು